ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋಸ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, ನನ್ನ ಮಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಸೊ ಅವನಿಗಂತೂ ಕೇಕ್ ಕಟ್ ಮಾಡೋದಕ್ಕಿಂತ ಅವ್ನ ಫ್ರೆಂಡ್ಸ್ ಬಂದಿದ್ದಾರೆ ಅನ್ನೋದು ಅವನಿಗೆ ತುಂಬ ಅಂದರೆ ತುಂಬ ಖುಷಿ. ಆ ಬಲೂನ್ಗೆಲ್ಲ ಅವ್ರಿಗೆ ಕೊಡೋದು, ಫ್ರೆಂಡ್ಸಿಗೆ ಕೊಡಬೇಕು ಅಂತಂದು, ಮತ್ತು ಆ ಬರ್ತ್ಡೇ ಏನು ಟೋಪಿಗಳು ಬರುತ್ತಲ್ಲ ಅದನ್ನು ಪ್ರತಿಯೊಬ್ಬರಿಗೂ, ಅಂದರೆ ಬರ್ತ್ಡೇ ನಾವಿನ್ನೂ ಸೆಲೆಬ್ರೇಟ್ ಮಾಡೋದಕ್ಕೂ ಮುಂಚೆನೇ ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ಟಿದ್ದೆ ನನ್ನ ಫ್ರೆಂಡ್ಸಿಗೆ. ಸೊ ಅವನ ಖುಷಿ ನೋಡಿ ನಮಗೆ ತುಂಬ ಖುಷಿ ಆಯಿತು. ಸೊ ಅದರಲ್ಲೂ ನಾವು ನಮ್ಮ ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಚಿಕ್ಕ ಮಕ್ಕಳು ಜಾಸ್ತಿ. ಸೊ ಈ ಪ್ರತಿಯೊಂದು ಫಂಕ್ಷನಿಗೂ ಸೊ ನಮಗೂ ತುಂಬ ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳ ಜೊತೆಗೆ ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ ಅಥವಾ ಬೇರೆ ಏನೇ ಆಗಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಮಗೂ ತುಂಬ ಖುಷಿ. ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ನಮ್ಮ ಸಂಬಂಧಿಕರು ಹತ್ರದವರು, ಅಂದರೆ ಅಲ್ಲೇ ಏನು ಊರಿನಲ್ಲಿ ಇರ್ತಕ್ಕಂಥವ್ರು, ಸೊ ನಮ್ಮ ಮಾವ ಅವರು, ಅಮ್ಮನ ಕಡೆ ಸಂಬಂಧಿಕರು ಹೀಗೆ ಬಂದಿದ್ದರು. ಸೊ ಸಿಂಪಲ್ಲಾಗೆ ಮಾಡಿದ್ವಿ, ಅದು ತುಂಬ ಗ್ರ್ಯಾಂಡಾಗಿ ಏನಿಲ್ಲ. ಬಟ್ ನಾವು ಬರ್ತ್ಡೇಗೆ ಮಾಡ್ತೀವಿ ಅನ್ನೋದು ಅವನಿಗೆ, ನನ್ನ ಮಗನಿಗೆ ತುಂಬ ಖುಷಿ ಆಗುತ್ತಲ್ಲ, ಆ ಖುಷಿ ನೋಡೋದಕ್ಕೆ ನಾವು ತಂದೆ ತಾಯಿಗಳು ಹೆಮ್ಮೆ ಪಡಬೇಕು. ಯಾಕೆಂದರೆ ಅವನಿಗೆ ಏನು ಅಂತ ಗೊತ್ತಿರಲ್ಲ, ಬಟ್ ಅವ್ನ ಖುಷಿನೇ ಬೇರೆ ಇರುತ್ತೆ ಅವರಿಗೆ. ಓ ಬರ್ತ್ಡೇ ಮಾಡ್ತಾರೆ ಅಮ್ಮರು. ನಾನು ಮುಂಚೆ ಪ್ರತಿ ಸಲನೂ ಅವ್ನಿಗೆ ಏನಾದರೂ ಬರ್ತ್ಡೇ ಮಾಡ್ಬೇಕಾದ್ರೆ ಹೇಳಿದ ಮಾತು ಕೇಳಿದರೆ ಮಾತ್ರನೇ ನಾನು ಬರ್ತ್ಡೇ ಮಾಡೋದು. ಅಂದರೆ ಏನು ನಾನು ಹೇಳಿರ್ತೀನೋ ಆ ಕೆಲಸನ ಕರೆಕ್ಟಾಗಿ ಮಾಡ್ತಾನೆ. ಇಲ್ಲಾಂದರೆ ಬುಜ್ಜಿ ನನ್ನ ನೋಡು ನಿನಗೆ ಬರ್ತ್ಡೇ ಮಾಡಲ್ಲ ಅಂದರೆ ಸಾಕು, ಸುಮ್ಮನೆ ಆಗಿಬಿಡ್ತಾನೆ. ಆವಾಗ ಆಯ್ತಮ್ಮ ಏನು ಹೇಳಿದ್ರು ಮಾಡ್ತೀನಿ ಅಂತ ಮಾಡ್ತಾನೆ. ಸೊ 1-2 ತಿಂಗಳಿಂದ ಅದೇ ಥರ ಮಾಡಿದೆ ನೋಡಿರಿ. ಏನಾರ ಮಾಡಲ್ಲ ಅಂತ ಅಷ್ಟನೇ ಇಲ್ಲ, ಅಥವಾ ಏನಾರು ತಂದುಕೊಡು, ಏನಾದರೂ ಒಂದು ಮಾಡು ಅಂದರೆ ಮಾಡಲ್ಲ ಅಂತಿದ್ದ, ತರ್ತಿರ್ಲಿಲ್ಲ. ನೀನು ಬರ್ತ್ಡೇ ಮಾಡಲ್ಲ ನೋಡು ಅಂದ ತಕ್ಷಣವೇ ಆ ಕೆಲಸ ಮಾಡೋನು. ಸೊ ತುಂಬ ಖುಷಿ ಆಗ್ತಿತ್ತು. ಬರ್ತ್ಡೇ ಅಂದ ತಕ್ಷಣ ನೋಡು ಮಕ್ಕಳಿಗೆ ಎಷ್ಟು ಆಸೆ ಇರುತ್ತಲ್ವ. ಸೊ ನಾವು ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಿ. ಸೊ ನಮಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಚಿಕ್ಕ ಮಕ್ಕಳು ಬಂದಿರೋದ್ರಿಂದ ನಮಗೂ ಇನ್ನೂ ತುಂಬ ಖುಷಿ ಆಯಿತು. ನಮ್ಮನೇಲಿ ಏನೇ ಮಾಡಿದರೂ ಅಷ್ಟೇ, ಒಂದು ಚಿಕ್ಕದೊಂದು ಏನೇ ಒಂದು ಮನೇಲಿ ಮಾಡಿದ್ರೂ ಚಿಕ್ಕ ಮಕ್ಕಳೇ ಜಾಸ್ತಿ. ಯಾಕೆಂದರೆ ಅದರಲ್ಲೂ ಹಳ್ಳಿನಲ್ಲಿ. ಸೊ ಹಾಗಾಗಿ ಮಾಮೂಲಿ ಸರ್ವೇ ಸಾಮಾನ್ಯ ಅಲ್ವಾ, ಹಳ್ಳಿನಲ್ಲಿ ಚಿಕ್ಕ ಮಕ್ಕಳು ಇದ್ದೇ ಇರ್ತಾರೆ. ನನ್ನ ಮಗನಿಗೆ ಊಟ ಇಲ್ಲಾಂದ್ರೂ ಇರ್ತಾನೆ, ಅವ್ನ ಫ್ರೆಂಡ್ಸ್ ಇರಬೇಕು. ಅವನಿಗೆ ಊಟ ಮಾಡು ಅಂದರೆ ಅವ್ನ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೋ ಅವ್ರನ್ನ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬರಬೇಕು. ಅಲ್ಲೇ ತನಕ ಊಟ ಮಾಡಲ್ಲ. ಅವನೇನಾರು ಆಟ ಆಡ್ತಿದ್ದ ಫ್ರೆಂಡ್ಸ್ ಜೊತೆಗೆ ಅಂದರೆ ಅವ್ರನ್ನ ಕಳಿಸ್ತೀವಿ ಅಂದರೆ ಸಾಕು ಅಳ್ತಾನೆ. ಮತ್ತು ಅವ್ರನ್ನ ಕರ್ಕೊಂಡು ಬರೋ ತನಕ ಅವ್ನು ಊಟನೇ ಮಾಡಲ್ಲ ನೋಡಿರಿ. ಸೊ ಹಾಗಾಗಿ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾನೆ ಫ್ರೆಂಡ್ಸ್ ಜೊತೆಗೆ. ಸೊ ನಮಗೂ ಒಂದು ಚಿಕ್ಕದೊಂದು ಖುಷಿ ಅಷ್ಟೇ. ಸೊ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಬೇಕಲ್ವ. ಸೊ ಹಾಗಾಗಿ ಮಾಡಿದ್ವಿ. ನಾವು ತುಂಬ ಖುಷಿ ಪಟ್ವಿ. ನಮ್ಮ ಮನೆಯವರು, ನಮ್ಮ ಅಪ್ಪಾಜಿ, ಅಮ್ಮ, ನಮ್ಮ ಯಜಮಾನ್ರು, ನಮ್ಮ ಮಾವ ಅವರಿಗೆಲ್ಲ ತುಂಬ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿ ಮಾಡಿದ್ವಿ. ಅಂದರೆ ಗ್ರ್ಯಾಂಡಾಗಿ ಏನಲ್ಲ, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ವಿ. ನಮ್ಮ ಇದಕ್ಕೆ ತಕ್ಕ ಹಾಗೆ ಯಾವ ಥರ ಬೇಕು ಆ ಥರ ಮಾಡಿದ್ವಿ. ಪ್ರತಿ ವರ್ಷವೂ ಇಷ್ಟೇ ಮಾಡ್ತೀವಿ, ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಒಂದು ನಾರ್ಮಲ್ಲಾಗಿ ಮಾಡ್ತೀವಿ. ಕೇಕು ಕಟ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿತ್ತು ಟೈಮು, ಆದರೂ ಬೇಗ ಮಾಡೋಣ ಅಂತ ಮಾಡಿದ್ವಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ವಿ. ಸೊ ಆದರೂ ಬ್ಯುಸಿ ಇದ್ದರೂ ಪರವಾಗಿಲ್ಲ, ಯಾವುದನ್ನು ಯಾವ ಟೈಮಲ್ಲಿ ಮಾಡಬೇಕು ಆ ಖುಷಿ ಅನುಭವಿಸಿದರೆ ಮಾತ್ರನೇ, ಆ ಸಮಯಕ್ಕೆ ನಾವು ಬೆಲೆ ಕೊಟ್ಟರೆ ಮಾತ್ರ ನಮಗೆ ಅದೊಂದು ತೃಪ್ತಿ. ಇಲ್ಲಾಂದರೆ ಇವತ್ತಿಂದ ನಾಳೆ ಯಾವಾಗಲೂ ಮಾಡಿದರೆ ಇವತ್ತಿಂದು ಸಮಯ ಮತ್ತೆ ನಮಗೆ ಬೇಕು ಅಂದರೆ ಸಿಗೋದಿಲ್ಲ. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಆ ಟೈಮ್ ತಕ್ಕ ಹಾಗೆ ನಾವು ಮಾಡೋದು ಬೆಟರ್. ನಮ್ಮ ಮನೆಯವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ಪರವಾಗಿಲ್ಲ, ತೊಂದರೆ ಏನಿಲ್ಲ. ಯಾವ ಟೈಮಲ್ಲಿ ಆಗಬೇಕು ಆ ಟೈಮಲ್ಲಿ ಆಯಿತು, ಸ್ವಲ್ಪ ಹಿಂದೆ ಮುಂದೆ. ಬಟ್ ಫೈನಲಿ ಚೆನ್ನಾಗಾಯಿತು ಸೆಲೆಬ್ರೇಷನ್ ಎಲ್ಲ. ಸೊ ತುಂಬ ಖುಷಿ ಆಯಿತು. ನನ್ನ ಮಗ ಅಂತೂ ತುಂಬ ಅಂದರೆ ತುಂಬ ಖುಷಿ. ಅವನು ಮತ್ತು ಅವನ ಫ್ರೆಂಡ್ಸು ಫುಲ್ಲು ಎಂಜಾಯ್. ಕೇಕ್ ಕಟ್ ಮಾಡೋದಕ್ಕೂ ಮುಂಚೆ ಅವ್ರದ್ದು ಆಟಗಳು, ಫುಲ್ ಗಲಾಟೆ, ಮನೆ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.